ಹೋಗ್ತಿದ್ದೀವಿ ಇನ್ನೂ 3 ದಿನ ಅಲ್ಲಿ ದೇವಸ್ಥಾನ ಹೋಗ್ತಿದ್ದೀವಿ. ಆಲ್ ರೌಂಡ್ ಎಲ್ಲ ದೇವಸ್ಥಾನ ತೋರಿಸ್ತಿದ್ವಿ. ಸೂಟ್ ಕೇಸು ಇದೀಗ ಒಂದು 10-15 ಸಾವಿರ ಆಗಿರುತ್ತೆ. ಕೆಲಲ್ಲ ಸೂಟ್ ಕೇಸ್ ಎಲ್ಲ ಬೇಡ ಬೇಡ ಅಂತಿದ್ದೀನಿ, ಮಾತೆ ಕೆಲಲ್ಲ. ಅಲ್ಲಿ ನೋಡಿ ಹೆಂಗ್ ಗುರಾಯಿಸ್ತಿದ್ದಾರೆ. ಒಂದು 7 ಮ್ಯಾಕ್ಸಿಮಮ್ ಒಂದು 10-15 ಸಾವಿರ ಆಗಿರುತ್ತೆ. ಹಂಗೆ ಪೆಟ್ಟಿಗಳು. ಸೊ ಗಾಯ್ಸ್, ಇಷ್ಟು ಬೆಡ್ಶೀಟು ಒಗ್ಯಕ್ಕೆ ಹೋಗ್ತಿದ್ದೀವಿ. ಇನ್ನೂ 3 ದಿನ ಅಲ್ಲಿ ದೇವಸ್ಥಾನ ಹೋಗ್ತಿದ್ದೀವಿ. ಆಲ್ ರೌಂಡ್ ಎಲ್ಲ ದೇವಸ್ಥಾನ ತೋರಿಸ್ತಿದ್ವಿ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಫಸ್ಟ್ ಇದು ಮನೆ ಕೆಲಸ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ಬೇಕು. ನಾಳೆಯಿಂದ ಒಳ್ಳೆ ಕಂಟೆಂಟು ಒಳ್ಳೆ ಬ್ಲಾಗ್ ಮಾಡ್ತೀನಿ. ಫಸ್ಟ್ ಹೋಗಿಬೇಕು. ಆಫ್ ಮಾಡಿಬಿಟ್ಟು ಬಾ ಜಲ್ದಿ. ಐಸ್ ನೋಡಿ, ಇಷ್ಟು ಸೂಟ್ ಕೇಸು ಇದೀಗ ಒಂದು 10-15 ಸಾವಿರ ಆಗಿರುತ್ತೆ. ನಮ್ಮಮ್ಮಗೆ ಮಾತೆ ಬನ್ನಿ ಇವಾಗ ಏನಿಲ್ಲ, ಹೋಗಿ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಟ್ರಿಪ್ಪಿಗೆ ಹಾಕೋ ಬಟ್ಟೆಗಳು ರೆಡಿ ಮಾಡಿಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ರೆಡಿ ಗಾಯ್ಸ್, ಬಟ್ಟೆಗಳು ಅರ್ಧ ಪ್ಯಾಕ್ ಮಾಡಿದ್ರು. ಇನ್ನು ಮುಂದೆ ಇವಾಗ ಅರ್ಧ ಪ್ಯಾಕ್ ಮಾಡಬೇಕು. ಏನು ಮಾಡೋದು, ಏನು ಮಾತಾಡೋದು, ಏನು ಗೊತ್ತಾಗ್ತಿಲ್ಲ. ಏನೋ ಒಂದು ಬೈಕ್ ಬಂದಿದ್ದು ಮಾತಾಡ್ತಿದ್ದೀನಿ. ನೋಡಿ ಗಾಯ್ಸ್, ಎಲ್ಲ ಹೊಸ ಬಟ್ಟೆಗಳೇ, ಎಲ್ಲ ಹೊಸ ಬಟ್ಟೆಗಳೇ. ಅದಕ್ಕೆ ಅಂತಿರೋಣ, ಇದಕ್ಕೆ ಒಂದು 7 ಮ್ಯಾಕ್ಸಿಮಮ್ ಒಂದು 10-15 ಸಾವಿರ ಆಗಿರುತ್ತೆ. ಹಂಗೆ ಪೆಟ್ಟಿ ಅನ್ನೋದು ಪೆಟ್ಟಿ ಇದಕ್ಕೆ ಸೂಟ್ ಕೇಸ್ಗೆ. ಬಟ್ಟೆ ಮಾಡೋ ಕ್ರೇಜಿ ಗಾಯ್ಸ್, ಕ್ರೇಜಿ. ಬಟ್ಟೆ ನೆಕ್ಸ್ಟ್ ಲೆವೆಲ್ ಬಟ್ಟೆ. ಮಾಪ್ಲೆ ಗಾಯ್ಸ್, ಇದು ನಮ್ಮ ತಮ್ಮಂದು. ಇವಾಗ ನಂದು ಇದು ಅರ್ಧ ಬಟ್ಟೆ, ಇನ್ನೂ ಅಷ್ಟೇ ಆಗಿದೆ ಅರ್ಧ ಬಟ್ಟೆ. ಇಷ್ಟು ಕಸ. ಇನ್ನೂ ವಿಡಿಯೋ ಇವಾಗ ನಮ್ಮ ಅಣ್ಣಂದು, ನಮ್ಮ ಸೆಕೆಂಡ್ ಅಣ್ಣ ಸಿದ್ದು ಅನ್ನೋದು, ಆಮೇಲೆ ಮಂಜಾನದು ಮಾಡಬೇಕು. ಬಟ್ಟೆ ಮಾಡಿ ಆಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಇದೊಂದು 5,000 ಶಾಪಿಂಗು. ಬೆಡ್ಶೀಟು ನಿಜಣ್ಣದು. ಹಂಗೆ ಇದು ಲುಂಗಿಗಳು, ಬನೀನು ಲುಂಗಿ ಸಾದು. ದೇವಸ್ಥಾನಕ್ಕೆ ನೆಕ್ಸ್ಟ್ ಲೆವೆಲ್ಲು. ನಮ್ಮಮ್ಮ 5,000 ಕಾಸಿಲ್ಲ ಅಂದ್ಬಿಟ್ಟು ಶಾಪಿಂಗ್ ಮಾಡೋ ನೆಕ್ಸ್ಟ್ ಲೆವೆಲಾಗಿ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ. ಕಾಸಿಲ್ಲ ಅಂದ್ಬಿಟ್ಟು ಮನೇಲಿ ನೆಕ್ಸ್ಟ್ ಲೆವೆಲಾಗಿ ಶಾಪಿಂಗ್ ಮಾಡ್ತಿದ್ದಾರೆ. ಹೇಗಿದ್ದಾರೆ ಕ್ಯಾಮ್ರಾ? ಚೆನ್ನಾಗಿದೆಯಾ? ಎಷ್ಟು ತೋರಿಸಿದೆ ಅಲ್ಲಿ ನೋಡಿ ಗಾಯ್ಸ್, ಫುಲ್ ಲುಂಗಿಗಳು. ಕಾಸಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಬೇಜನ್ ಶಾಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಬೇರೆ ಲಗೇಜ್ ಬೇರೆ ಆಗೋಯ್ತು. ಇನ್ನೂ ಶಾಪಿಂಗ್ ಮಾಡಬೇಕಂತೆ ಮನೆಯಲ್ಲಿ. ಏನೇನು ಮಾಡ್ತಾರೋ ಏನು ಗೊತ್ತಾಗ್ತಿಲ್ಲ. ಫೈನಲಿ ಗ್ರೌಂಡಿಗೆ ಬಂದಿದ್ದೀನಿ. ಗ್ರೌಂಡಲ್ಲಿ ಬಂದು ಫುಟ್ಬಾಲ್ ಆಟಾಡ್ಬಿಟ್ಟು ಇವತ್ತಿನ ಡೇ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಂದ ಫುಲ್ ಕಂಟಿನ್ಯೂ ಬ್ಲಾಗ್ ಕರೆಕ್ಟಾಗಿ ಪ್ರಾಪಲ್ಲ ಮಾಡ್ತಿದ್ದೀನಿ, ಸರಿನಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.